ನಮಸ್ತೆ ಎಲ್ಲರಿಗೂ. ಇವತ್ತು ಇಲ್ಲಿ ಸ್ವಲ್ಪ ಮಣ್ಣೆಲ್ಲ ಕೆದಕ್ಬಿಟ್ಟು ಈ ಕಡೆ ಸೈಡ್ ಹಣ್ಣಿನ ಗಿಡಗಳು ಇಟ್ಟಿದ್ದೀನಲ್ಲ ಸಾಲಲ್ಲಿ, ಆ ಹಣ್ಣಿನ ಗಿಡಗಳಿಗೆ ಒಂಚೂರು ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಡ್ತಾಯಿದ್ದೀನಿ. ರೀಪಾಟ್ ಮಾಡೋ ಇದಾವ ನೋಡ್ತೀನಿ, ಯಾಕೆಂದರೆ ಕ್ಲೀನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಬೇರೆ ಜಾಸ್ತಿ ಇದ್ದರೆ ನಾನು ರೀಪಾಟ್ ಮಾಡ್ತೀನಿ. ನೋಡಿ, ಇದು ಎರಳಿಕಾಯಿ ಗಿಡ, ಆಮೇಲೆ ನಿಂಬೆ ಗಿಡ, ಆರೆಂಜ್ ಗಿಡ 3 ಇದ್ದಾವೆ. ಎಲೆ ತುಂಬ ಜಾಸ್ತಿ ಆಗಿದೆ. ಎಲೆ ಜಾಸ್ತಿನೂ ಇರಬಾರ್ದು ಹಣ್ಣಿನ ಗಿಡಗಳಲ್ಲಿ. ಇದು ನೋಡಿ ತುಳಸಿ ಗಿಡ, ಚಿಕ್ಕ ಸಸಿ ಆದ್ರೂ ಹೆಲ್ದಿ ಇಲ್ಲ. ಇವು ಎಲೆ ಜಾಸ್ತಿ ಇದ್ದಷ್ಟು ನಮಗೆ ಹೂವು ಕಾಯಿ ಕಮ್ಮಿ ಆಗುತ್ತೆ. ಅದು ಅಲ್ಲದೆ ಹಳೆ ಎಲೆ ಎಲ್ಲ ಉದುರಿಲ್ಲ, ಇವು ತುಂಬ ಲೇಟು ಉದುರೋದು. ಮುಳ್ಳಿನ ಜಾತಿ ಗಿಡಗಳೆಲ್ಲ, ಅದರಿಂದ ನಾನೇ ಇವಾಗ ಹಳೆ ಎಲೆ ಎಲ್ಲ ತೆಗಿತೀನಿ. ನೋಡಿ ಯಾವ ಥರ ಇದಾವೆ ಪಾಟ್ಗಳನ್ನು ತೋರಿಸಿದ್ದೀನಿ. ಕ್ಲೀನ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ, ಮಾಡೋದೆಲ್ಲ ತೋರಿಸಲ್ಲ. ಎಲ್ಲ ಪೂರ್ತಿ ಕೆದಕ್ಬಿಟ್ಟು ಒಂದು 2-3 ಇಂಚು ಮೇಲೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಕೊಡ್ತೀನಿ. ಆಮೇಲೆ ಇದೊಂದು ಇವತ್ತು ತುಂಬ ದಿನಗಳ ನಂತರ ಬಿಟ್ಟಿದೆ, ಅದನ್ನು ಅದೇ ಥರ ಒಂದು ಕಡೆ ಒಣಗಿತ್ತು. ನಾನು ಕಟ್ ಮಾಡಿ ಸೈಡ್ ಹಾಕಿದ್ಮೇಲೆ ಸೈಡಿಂದ ಚಿಗುರಿರೋದು. ಇವಾಗ ಹೂವು ಕಮ್ಮಿ ಆಗಿದೆ. ಇದು ಬೀಜದಿಂದ ಬಂದಿರೋದು, ಎಷ್ಟೋ ಸರಿ ನೋಡಿಸಿದ್ದೀನಿ. ಇವಾಗ ಒಂದು 3-4 ಹೂವನೇ ಬಿಡುತ್ತೆ ಯಾವಾಗಲೂ. ಇವಾಗ ಗಿಡ ಚೇತರಿಸ್ಕೊಳ್ತಾ ಇದ್ದಾವೆ ಗೊಬ್ಬರ ಕೊಟ್ಟ ಮೇಲೆ. ಆಮೇಲೆ ಪ್ರೂನ್ ಮಾಡಿಬಿಟ್ಟಿದ್ವಲ್ಲ, ಮೊಗ್ಗುಗಳು ಆಗಬೇಕು. ಇವಾಗ ಮೊಗ್ಗುಗಳಾಗಿ ಹೂವು ಬಿಟ್ಟರೆ ಮತ್ತೆ ಜಾಸ್ತಿ ಆಗುತ್ತೆ. ಇಷ್ಟರೊಳಗೆ ನೀವು ಮಾಡ್ಕೊಂಡು ಮತ್ತೆ ಮಾರ್ಚ್ ಬಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬಿಸಿಲು ಜಾಸ್ತಿ ಆಗುತ್ತೆ. ಆಮೇಲೆ ಇದು ಡಬಲ್ ಕಲರು ಗುಲಾಬಿ ಗಿಡ 3 ಇದೆ ಡಬಲ್ ಕಲರ್. ಇದೊಂದು, ಇನ್ನೂ ಒಂದು ಆರೆಂಜ್ ತೋರಿಸ್ತೀನಿ, ಇನ್ನೂ ಒಂದು ವೈಟು ರೆಡ್ಡು. ಹೂವು ಇಲ್ಲ ಇವತ್ತು, ಅದು ಇನ್ನೊಂದು ಸರಿ ನೋಡಿಸಿದ್ದೀನಿ ನಾನು ಎಷ್ಟೋ ಸರಿ. ಆಮೇಲೆ ಇದು ನಾಳೆಗೆ ತುಂಬ ಚೆನ್ನಾಗಿ ಅರಳುತ್ತೆ, ದೊಡ್ಡ ಹೂವು. ನೋಡಿ, ಇದು 2ನೇದು. ಈ ಥರ ಡಬಲ್ ಕಲರ್ ಇರೋದು 3 ಗಿಡ ಇದೆ ಗುಲಾಬಿಲಿ. ಆಮೇಲೆ ಇಲ್ಲಿ ಸ್ವಲ್ಪ ಬೀನ್ಸ್ ಬಳ್ಳಿ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಮಣ್ಣು ಕೆದಕ್ಬಿಟ್ಟು ಕ್ಲೀನ್ ಮಾಡಿ ನೀರು ಹಾಕಿದ್ದೀನಿ. ಆಮೇಲೆ ಇದಕ್ಕೂ ಅಷ್ಟೇ ಗೊಬ್ಬರ ಕೊಟ್ಟಿದ್ದೀನಿ. ಇದು ಕಿರ್ನೆಲ್ಲಿಕಾಯಿ ಗಿಡ, ಇದು ಬೀಜದಿಂದ ಬಂದಿರೋದು ಅನಿಸುತ್ತೆ. ಇನ್ನೂ ಹೂವು ಯಾವತ್ತೂ ಆಗಿಲ್ಲ, ನೋಡ್ಬೇಕು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸುಮಾರು 3.5-4 ವರ್ಷ ಆಗಿರಬೇಕು, ಇನ್ನೂ 1 ವರ್ಷ ಬೇಕು ಅನಿಸುತ್ತೆ. ನೋಡಿ, ಇಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಒಂದು ಮಾತ್ರ ಹಂಗೆ ಇರೋದು ತೋರಿಸ್ತೀನಿ ನಿಮಗೆ. ಆ ಥರ ಇದ್ದಿದ್ದನ್ನೆಲ್ಲ ನಾನು ಇವಾಗ ಎಲೆ ನೋಡಿಸಿದ್ನಲ್ಲ, ಸ್ಟಾರ್ಟಿಂಗ್ ಎಷ್ಟು ಎಲೆ ಇತ್ತು ಅವೆಲ್ಲ ಪ್ರೂನ್ ಮಾಡಿದ್ದೀನಿ ನಾನು. ಕತ್ರಿ ತಗೊಂಡು ಕಟ್ ಮಾಡಿದ್ದೀನಿ, ಯಾಕೆಂದರೆ ಇವಕ್ಕೆಲ್ಲ ಮುಳ್ಳು ಜಾಸ್ತಿ, ನಾವು ಕೈಯಲ್ಲಿ ಕಿತ್ತಕ್ಕಾಗಲ್ಲ. ಆಮೇಲೆ ತುಂಬ ಗಟ್ಟಿ ಇರುತ್ತೆ ಎಲೆ, ಬೇಗ ಕೀಳೋಕ್ಕಾಗಲ್ಲ. ಅದರಿಂದ ಬೇಗ ಹಣ್ಣಾಗಿ ಉದುರೋದೇ ಇಲ್ಲ. ಜಾಸ್ತಿ ಎಲೆ ಇದ್ದಷ್ಟು ಫಂಗಸ್ಸು, ಆಮೇಲೆ ಜೇಡ, ಆಮೇಲೆ ವೈಟ್ ಫ್ಲೈಸ್ ಬರ್ತಾವಲ್ಲ, ಅವೆಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ನಾನು ಎಲೆಗಳು ಆದಷ್ಟು ಕಮ್ಮಿನೇ ಮಾಡ್ತೀನಿ. ನೋಡಿ, ನಿಂಬೆ ಗಿಡ ನೋಡಿದೆ, ಬೇರು ಜಾಸ್ತಿ ಆಗಿತ್ತು ಅಂದ್ಕೊಂಡಿದ್ದೆ, ಆದರೆ ಏನು ಜಾಸ್ತಿ ಆಗಿರಲಿಲ್ಲ. ಮಣ್ಣು ಅಷ್ಟೇ, ಅದರಲ್ಲಿ ಎರೆಹುಳ ಎಲ್ಲ ಇತ್ತು. ಅದರಿಂದ ಮಣ್ಣು ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ. ನೋಡಿ, ಇದೊಂದು ಐತೆ ಬ್ಯಾಲೆನ್ಸು. ಇದನ್ನು ಮಾಡಿಬಿಟ್ಟು ನಾನು ಅಲ್ಲಿಗೆ ಮುಗಿಸ್ತೀನಿ. ಯಾಕೆಂದರೆ ಇದು 5-6 ಗಿಡ ಮಾಡೋಷ್ಟೊತ್ತಿಗೆ ತುಂಬ ಗಲೀಜಿರುತ್ತಲ್ಲ, ತುಂಬ ಒತ್ತಾಗೋಗುತ್ತೆ. ಇದನ್ನೆಲ್ಲ ನಾನು ರೀಪಾಟ್ ಮಾಡಿದ್ದೆ. ಇದು ಸೀಡ್ಲೆಸ್ ಸೀತಾಫಲ ಅಂತ. ಇದನ್ನು ಅಷ್ಟೇ ಸ್ವಲ್ಪ ಎಲೆ ಎಲ್ಲ ತೆಗೆದು ಪ್ರೂನ್ ಮಾಡಿದರೆ ಮತ್ತೆ ಕಾಯಿ ಕಚ್ಚಕ್ಕೆ ಸರಿ ಹೋಗುತ್ತೆ. ಒಂದು ಸರಿ ಹಣ್ಣು ಬಿಟ್ಟು ಇದಾದಮೇಲೆ ಲೈಟಾಗಿ ಪ್ರೂನ್ ಮಾಡಬೇಕು, ಮಾಡಿಲ್ಲ. ಈ ಸರಿ ನಾಳೆ ಮಾಡ್ತೀನಿ, ಇದು ಅಲ್ಲಿಗೆ ಮುಗಿಸ್ದೆ ನಾನು. ಆವತ್ತು ಒತ್ತಾಗೋಯ್ತು, ಅಷ್ಟೊತ್ತಿಗೆ 10:30 ಆಗೋಗಿತ್ತು. ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಮಾಡೋಕ್ಕೋಗಲ್ಲ, ಬಂದುಬಿಡ್ತೀನಿ. ನೋಡಿ, ಇಷ್ಟು ಗಿಡ ಮಾಡೋಕ್ಕೇ ಸುಮಾರು 7 ಗಂಟೆ 8 ಗಂಟೆಗೆ ಬಂದಿದ್ದಕ್ಕೆ ಅಷ್ಟು ಕ್ಲೀನ್ ಆಯಿತು. ಇಲ್ಲಿ ಇವೆರಡು ಡ್ರ್ಯಾಗನ್ ಫ್ರೂಟ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಂತೂ ತುಂಬ ಮಣ್ಣು ಕಾಣೋದಷ್ಟು ಬೆಳೆದ್ಬಿಟ್ಟಿತ್ತು ಕಸ, ಅದೆಲ್ಲ ತೆಗ್ದಿದ್ದೀನಿ. ನೋಡಿ, ಅವೆರಡು ಪಾಟು, ಇದೊಂದು. ಆಮೇಲೆ ಇವು ಒಂಚೂರು ಟಬ್ಬುಗಳು, ಅವು ಮಾಡ್ಕೊಂಡು ಇವನು ಮಾತ್ರ ಪೂರ್ತಿ ಮಣ್ಣು ಒಂದು 4 ಇಂಚು ಮಣ್ಣು ತೆಗೆದ್ಬಿಟ್ಟು ಒಂದು ಬಕೆಟಿಗೆ ಹಾಕ್ಕೊಂಡು ಮತ್ತೆ ಗೊಬ್ಬರ ಕೊಟ್ಟು ಮತ್ತೆ ಕಲಿಸಿದ್ದೀನಿ. ಆಮೇಲೆ ಗೊಬ್ಬರದ ಜೊತೆ ಒಂದು ಸ್ವಲ್ಪ ವೇಸ್ಟ್ ಕೂಡ ಹಾಕಿದ್ದೀನಿ ಕೆಳಗಡೆ, ಯಾಕೆಂದರೆ 4-5 ಇಂಚು ತೆಗೆದಿರ್ತೀವಲ್ಲ, ಸ್ವಲ್ಪ ವೇಸ್ಟ್ ಹಾಕಿ ಗೊಬ್ಬರ ಹಾಕಿದ್ದೀನಿ. ಸ್ವಲ್ಪ ದಿನಕ್ಕೆ ಗೊಬ್ಬರ ಆಗುತ್ತೆ ಅದು ಕೂಡ ಅಂತ. ನೋಡಿ, ಎಲ್ಲ ಎಲೆಗಳು ತೆಗೆದಿರೋದು ಗೊತ್ತಾಗುತ್ತೆ. ನಿಂಬೆ ಗಿಡದಲ್ಲಂತೂ ಅವಾಗೊಂದು ಇವಾಗೊಂದು ಕಾಯಿ ಇರುತ್ತೆ. ಇದು ಸೀಸನಲ್ಲಿ ಜಾಸ್ತಿ ಬಿಡುತ್ತೆ ಅಷ್ಟೇ. ಇನ್ಮೇಲೆ ನೋಡಬೇಕು, ಈ ಗೊಬ್ಬರ ಕೊಟ್ಟಿದ್ದೀನಲ್ವ. ನೋಡಿ, ಆ ಮಣ್ಣು ನೋಡಿ ಎಷ್ಟು ಕಪ್ಪಗಿದೆ ಅಂತ. ಅದರಲ್ಲಿ ತುಂಬ ಗೊಬ್ಬರದ ಅಂಶ ಇದೆ. ನಾನು ಅದರಲ್ಲಿ ದೇವ್ರು ಯಾವಾಗಲೂ ತಂದು ಹಾಕ್ತಾಯಿದ್ದೆ. ಅದರಿಂದ ಆ ಮಣ್ಣು ತುಂಬ ಲೂಸ್ ಇದೆ, ಬೇರೂ ಜಾಸ್ತಿ ಆಗಿಲ್ಲ. ತಂದಾಗಿಂದ ಅದೇ ಬಕೆಟಲ್ಲಿದೆ. ಆ ನಿಂಬೆ ಗಿಡ ಒಂದೇ ಅಷ್ಟು ಬೇರಾಗಿಲ್ಲ, ಕೆಳಗಡೆ ಮಾತ್ರ. ನಾನು ಯಾವಾಗಲೂ ಅಷ್ಟೇ ಮೇಲಿಡ್ತೀನಿ, ಕೆಳಗಡೆ ಜಾಗ ಬಿಟ್ಟಿರ್ತೀನಿ ಅಂತ ಹೇಳಿದ್ನಲ್ವ. ಅದರಿಂದ ಅದನ್ನು ಬೇಗ ರೀಪಾಟ್ ಮಾಡೋಕ್ಕೆ ನನಗೆ ಆಗೇ ಇಲ್ಲ. ಕೆಳಗಡೆ ಜಾಗ ಇರೋದ್ರಿಂದ ನನಗೆ ಆ ಕಷ್ಟ ತಪ್ಪಿತು ಪದೇ. ನಾವು ಆದಷ್ಟು ಕೆಳಗಿಟ್ಬಿಟ್ರೆ ನಾವು 1-2 ವರ್ಷಕ್ಕೇ ಮತ್ತೆ ರೀಪಾಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಎಲ್ಲ ಪಾಟು ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟು ನೀರೂ ಹಾಕಿದ್ದೀನಿ.
ಈ ಥರ ಮಾಡ್ಕೊಂಡು ಹೋದ್ರಿಗಿನ ಹಣ್ಣಿನ ಗಿಡಗಳಲ್ಲಿ ಮತ್ತೆ ಹೂವು ಪ್ರೂನ್ ಮಾಡಿ ಗೊಬ್ಬರ ಕೊಟ್ಟು ಕಾಲಕ್ಕೆ ನಾನು ಇವಾಗ ಒಂದು 4-5 ತಿಂಗಳಿಂದ ಗೊಬ್ಬರನೇ ಕೊಟ್ಟಿರಲಿಲ್ಲ. ಅದರಿಂದ ಯಾವ ಗಿಡಗಳು ಹೆಲ್ದಿ ಆಗಿರಲಿಲ್ಲ. ಇವಾಗ ಕ್ಲೀನಿಂಗ್ ಜೊತೆ ಮಣ್ಣನ್ನು ಅಗೆದು ಗೊಬ್ಬರ ಕೊಡೋದ್ರಿಂದ ಇನ್ನು ಮುಂದೆ ಗಿಡಗಳು ಚೆನ್ನಾಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನೊಂದು ನಾಳೆ ಮಾಡ್ತೀನಿ ಈ ಥರ. ಇದು ಗ್ರೋ ಬ್ಯಾಗ್ ಹೆಗಣ ಕಡ್ದು ಒಂದು ಕಡೆ ತೂತಾಗಿದೆ, ಅದಕ್ಕೆ ವೇಸ್ಟ್ ಹಾಕಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಿಚನ್ ವೇಸ್ಟ್ ಮಾಡ್ತಾ ಇದ್ನಲ್ವ ಬಕೆಟಲ್ಲಿ, ಅದರಲ್ಲೇ ಉಟ್ಕೊಂಡಿರೋ ಮೆಣಸಿನ್ಕಾಯಿ. ಬೇಸಿಗೆಗಾಲದಲ್ಲಿ ಮೆಣ್ಸಿನ ಗಿಡಕ್ಕೆ ಸ್ವಲ್ಪ ಹುಳ ಕಮ್ಮಿ ಇರುತ್ತೆ. ಇವಾಗ ಮೆಣಸಿನ್ಕಾಯಿ ಬೀಜ ಕೂಡ ನೀವು ಹಾಕ್ಕೊಂಡು ಮನೆಗಿರೋ ಒಣಮೆಣ್ಸಿನ್ಕಾಯಿ ಬೀಜ ಹಾಕಿದ್ರೂ ಸಸಿಗಳು ಬರುತ್ತೆ, ಆಮೇಲೆ ಇಡ್ಬೋದು. ಆಮೇಲೆ ಇದು ಮೂಸಂಬಿ ನೋಡಿ, ಒಂದು 3-4 ಕಾಯಿ ಕಚ್ಚಿದೆ ಅಷ್ಟೇ. ತುಂಬ ಜಾಸ್ತಿನೇ ಹೂವು ಕಾಯಿ ಆಗಿತ್ತು, ಉದುರೋಯ್ತು ಸ್ವಲ್ಪ. ಇವೆಲ್ಲ ಒಂಚೂರು ಕೆದಕಬೇಕು. 2 ಗಿಡ ಒಂದು ಗಿಡ ಮಾತ್ರ ಸ್ವಲ್ಪ ಇದಾಗಿದೆ. ಇದು ನಾನು ಪ್ರೂನ್ ಮಾಡಿದ್ದೆ ನೋಡಿ, ಲಕ್ಷ್ಮಣ ಫಲ, ಅದು ಚೆನ್ನಾಗಿ ಚಿಗುರಿದೆ. ಮೇಲ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೆಮ್ ಎಷ್ಟು ದಪ್ಪ ಇತ್ತು. ಅದು ಕರೆಕ್ಟಾಗಿ ಕಟ್ ಮಾಡೋಕ್ಕಾಗಿಲ್ಲ, ನಾವು ಬಗ್ಗಿಸ್ಬಿಟ್ಟು ತೆಗೆದ್ವಿ, ಆದ್ರೂ ಚೆನ್ನಾಗಿ ಚಿಗುರಿದೆ ಅದು. ಆಮೇಲೆ ಈ ಕಡೆ ನಾನು ಒಂದೊಂದು ಗಿಡ ರೀಪಾಟ್ ಮಾಡಬೇಕು ಅಂದ್ಕೊಂಡೆ. ನೋಡಿದ್ರೆ ಮಣ್ಣಾಗಿಬೇಕಾರೆ ಯಾವ ಬೇರು ಜಾಸ್ತಿ ಆಗಿರಲಿಲ್ಲ, ಅದಕ್ಕೆ ಮಣ್ಣೊಂದೇ ಲೂಸ್ ಮಾಡಿ ಗೊಬ್ಬರ ಕೊಟ್ಟಿದ್ದೀನಿ. ವಾಟರ್ ಆಪಲ್ ಕೂಡ ನೋಡಿ ಎಲ್ಲ ಕಡೆ ಚಿಗುರ್ತಾ ಇದೆ. ಸ್ಟಾರ್ಟಿಂಗ್ ತೋರಿಸೋವ ನಿಮಗೆ ಕಾಣಿಸ್ತಿರ್ಲಿಲ್ಲ, ಇವಾಗೂ ಕೆಂಪಿಗೆ ಇದೆ ಎಲೆ, ಇನ್ನೂ ಚಿಗುರೆಲೆ. ಆದರೆ ಇವಾಗೆಲ್ಲ ಚಿಗುರಿರೋದು ಗೊತ್ತಾಗುತ್ತೆ. ಆಮೇಲೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿರೋದು ತೋರಿಸಿದ್ದೀನಿ, ಟಬ್ಗಳೆಲ್ಲ. ಇನ್ನು ಇದೆರಡಲ್ಲಪ್ಪ ಸಾಲು, ಇದಂತೂ ತುಂಬ ಗಲೀಜು ಬೆಳೆದಿದ್ದೆ, ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಎಲ್ಲದಕ್ಕಿಂತ ವರಷ್ಟು ಇವೆರಡು ಸಾಲು. ಇವನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನೋಡಿ ಇಷ್ಟು ಮಾಡಬೇಕು. 6 ಸಾಲು, ಸಾರಿ 4 ಅಲ್ಲ 6 ಸಾಲಿದೆ. ಒಂದೊಂದು ಸಾಲಲ್ಲಿ 2 ಲೈನ್ ಇಟ್ಟಿದ್ದೀನಿ. ಆಮೇಲೆ ಇಲ್ಲೊಂಚೂರು ಇವೇನು ಚಿಕ್ಕ ಪಾಟ್ಗಳು, ಬೇಗ ರೆಡಿ ಮಾಡ್ಕೊಂಬಿಡ್ಬೋದು. ಆಮೇಲೆ ಸೊಪ್ಪೆಲ್ಲ ಹಾಕಿದ್ದೆ, ಕರೆಕ್ಟಾಗಿ ಬಂದಿಲ್ಲ. ಬೀಜ ಎಲ್ಲ ನೀರು ಜಾಸ್ತಿ ಹಾಕಿದಾಗ ಅಲ್ಲಿ ಇಲ್ಲಿ ಹೋಗಿ ಕೆಳಗಡೆ ಕೂತಿರಬೇಕು. ಅದರಿಂದ ಹೀರೆಕಾಯಿ ಇವು ಬರ್ತಾಯಿದ್ದಾವೆ. ಇನ್ನು ಪಡವಲಕಾಯಿ ಆಮೇಲೆ ಹಾಗಲಕಾಯಿ ಇವು ಎಲ್ಲೂ ಕಾಣಿಸ್ತಿಲ್ಲ, ಅವು ತುಂಬ ಲೇಟು. ಇದು ನೋಡಿ ಬಿಳಿ ನೇರಳೆ ಎಷ್ಟು ಹೂವು ಕಚ್ಚಿದೆ ಅಂತ. ಇದರಲ್ಲಿ ಎಷ್ಟು ಕಾಯಿ ಆಗುತ್ತೋ ಗೊತ್ತಿಲ್ಲ. ಇದನ್ನು ಅಷ್ಟೇ ರೀಪಾಟ್ ಏನು ಮಾಡ್ಕೊಂಡಿಲ್ಲ. ಆಮೇಲೆ ಗೊಬ್ಬರನೂ ಕೊಟ್ಟಿಲ್ಲ ಈ ಸೈಡು, ಬರೀ ಮಣ್ಣೊಂದೇ ಲೂಸ್ ಮಾಡಿದ್ದೆ. ಈ ಸರಿ ಒಂದು ರೌಂಡ್ ಈ ಕಡೆಯಿಂದ ಹಿಂಗೆ ಬರ್ತಾ ಇರ್ತೀನಲ್ಲ, ಆವಾಗ ಬಂದಾಗ ಇದಕ್ಕೂ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಟ್ಬಿಟ್ರೆ ಎಲ್ಲ ಗಿಡಗಳಿಗೂ ಈ ಸರಿ ಗೊಬ್ಬರ ಕೊಟ್ಟಂಗೆ ಆಗೋಗುತ್ತೆ. ಅದರಿಂದ ಇನ್ನೊಂದು ಮೂಟೆ, ಫಸ್ಟ್ ಒಂದು ಮೂಟೆ ಇತ್ತು, 2 ಮೂಟೆ ಬೇಕಾಗುತ್ತೆ. ಎಲ್ಲ ಗಿಡಗಳಿಗೆ ಕೊಡಬೇಕು ಅಂದಾಗ 2 ಮೂಟೆ ಕಂಪ್ಲೀಟ್ ಬೇಕಾಗುತ್ತೆ. ಒಂದು ಗಿಡನೂ ಮಿಸ್ ಮಾಡಿದೆ, ಚಿಕ್ಕದು ದೊಡ್ಡದು ಎಲ್ಲ ಪಾಟ್ಗೂ ಕೊಟ್ಟಿದ್ದೀನಿ ಈ ಸರಿ. ಆಮೇಲೆ ಮಾವಿನ ಗಿಡದಲ್ಲಿನೂ ಕೊಡ್ತೀನಿ ಈ ಸರಿ, ಕ್ಲೀನ್ ಮಾಡ್ಕೊಂಬಂದಾಗ ಲಾಸ್ಟಲ್ಲಿ. ಅವೆಲ್ಲ ಚಿಕ್ಕ ಚಿಕ್ಕ ಪಾಟ್ ಇಟ್ಟಿರೋದು ಸೆಟ್ ಆಗೋವರೆಗೂ ಅಂತ ತೋರಿಸಿದ್ದೆ ನೋಡಿ. ಇವೆಲ್ಲ ಚೆನ್ನಾಗಿ ಆಗಿದೆ. ಆಮೇಲೆ ಇಲ್ಲಿರೋ ಚೆಂಡು ಹೂವಿನ ಗಿಡ ಕೂಡ ತೆಗೆದುಬಿಟ್ಟೆ ನಾನು. ಇಷ್ಟು ನಾನು ಮಾಡಿರೋದು. ಆಮೇಲೆ ಇದು ತುಳಸಿ ಗಿಡ, ಇದು ತೋರಿಸಿದ್ದೀನಲ್ಲ, ಇಲ್ಲೇ ಒಂದು 4 ಪಾಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಸಾಲಲ್ಲಿ. ಇನ್ನು ಅಲ್ಲಿಂದ ಕೆಲಸ ಶುರು ಮಾಡಬೇಕು ಅದಿಷ್ಟು. ಆಮೇಲೆ ಇಲ್ಲೊಂಚೂರು ಸ್ಟ್ರಾಬೆರಿ ಮಾತ್ರ ಒಂದು 3 ಪಾಟ್ ಮಿಕ್ಕೊಂಡಿದ್ದಾವೆ, ಅವೇನು ಲಾಸ್ಟಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ. ನೋಡಿ ಇಷ್ಟು ಗಾರ್ಡನ್ನು ಸುಮಾರು 1 ತಿಂಗಳಾಯಿತು ಅನಿಸುತ್ತೆ ನಾನು ಕ್ಲೀನ್ ಮಾಡೋಕ್ಕೆ. 1 ತಿಂಗಳಿಂದ ಮಾಡ್ತಾಯಿದ್ದೀನಿ, ಯಾಕೆಂದರೆ ತುಂಬ ದಿನ ಬಿಟ್ಟಿರೋದಕ್ಕೆ ಇದು. ಆಮೇಲೆ ನಾನು ಸಂಪಿಗೆ ಗಿಡನೂ ತರಿಸ್ದೆ, ಹೋಗಿದೆ ಅಂತ ಹೇಳಿದ್ನಲ್ವ ಲಾಲ್ಬಾಗಿಂದ ಗೊಬ್ಬರ ತರುವಾಗ. ನಮಸ್ತೆ, ಇನ್ನೂ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.